ಇಸ್ರಾಯೇಲ್ಯರು ಕೆಂಪು ಸಮುದ್ರವನ್ನ ದಾಟಬೇಕೆಂಬುದು ದೇವರ ಚಿತ್ತವಾಗಿತ್ತು. ಆದರೆ ದೇವರು ಅದಕ್ಕೋಸ್ಕರ ಒಂದು ಮಾರ್ಗವನ್ನ ತೆರೆದಿಟ್ಟರು, ಒಣಭೂಮಿಯನ್ನ ನಿರ್ಮಿಸಿದರು. ಅದರಲ್ಲಿ ಹಾದು ಹೋಗುವಾಗಲೇ ಕೆಂಪು ಸಮುದ್ರವನ್ನ ದಾಟುವುದಕ್ಕೆ ಸಾಧ್ಯವಾದದ್ದು. ಅದನ್ನು ಬಿಟ್ಟು ದೇವರ ಚಿತ್ತ ಅಂದುಕೊಂಡು ಸಮುದ್ರಕ್ಕೆ ಹಾರಿದ್ದಾಗಿದ್ದರೆ, ಇಷ್ಟ ಬಂದ ಕಡೆಗೆ ಹೋಗಿದ್ದಾಗಿದ್ದರೆ ಅದರ ಅಂತ್ಯವು ನಾಶನವಾಗುತ್ತಾ ಇತ್ತು. ಇದೇ ಪ್ರಕಾರವಾಗಿ ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರ ಚಿತ್ತವನ್ನು ಅರಿತ ನಂತರ ದೇವರು ಏರ್ಪಡಿಸುವಂತ ಮಾರ್ಗ, ದೇವರು ನಡೆಸುವಂತ ರೀತಿಯನ್ನು ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ಚಿತ್ತವನ್ನು ಅರಿತು ಸುಮ್ಮನೆ ಅಡ್ಡಾದಿಡ್ಡಿಯಾಗಿ ಓಡಿದರೆ ಅದು ನಾಶನಕ್ಕೆ ಕಾರಣವಾಗುತ್ತದೆ. ಚಿತ್ತವನ್ನು ಅರಿತು ಅದಕ್ಕಾಗಿ ದೇವರು ನೇಮಿಸುವಂತ ಮಾರ್ಗಗಳನ್ನ ಅರಿತು ಅದರ ಪ್ರಕಾರವಾಗಿ ನಡೆಯುವಾಗಲೇ ಜಯವನ್ನ ಹೊಂದಬಹುದು. ವಿಶೇಷವಾದ ಆಶೀರ್ವಾದ ಪೂರ್ಣತೆಗಳು ಜೀವಿತದಲ್ಲಿ ಉಂಟಾಗುತ್ತದೆ.